ನಮ್ಮ ವಿಷ್ಣುದಾದ ಯೂಸ್ ಮಾಡಿದ ಕಾರು ಅನ್ಸುತ್ತಿದ್ದು ಇಲ್ಲಿ ಹಾಕಿದ್ದಾರೆ. ದಟ್ಸನ್ ಬ್ಲೂಬರ್ಡ್, ಡ್ಯಾಟ್ಸನ್ದು. ಇದೀಗ ಹೊಸದಾಗಿ ಶುರುವಾಗಿರೋ ಪಯಣ ಅಂತ, ಮೈಸೂರಿಂದ ಒಂದು 10 ಕಿಲೋಮೀಟ್ರ್ ದೂರದಲ್ಲಿ ಪಯಣ ಅಂತ. ಲೈಕ್ ನೀವು ನೋಡ್ತಾ ಇರ್ಬೋದು, ಟೈರ್ ಒಂದು ಆಕೃತಿನಲ್ಲಿದೆ ಬಿಲ್ಡಿಂಗು. ಸೊ ಮೇಯ್ನಾಗಿದ್ದು ಬಂದು ವಿಂಟೇಜ್ ಕಾರ್ಸ್ ಮ್ಯೂಸಿಯಂ. ನಿಮಗೆ ಈ ಒಂದು ಪಾರ್ಕಲ್ಲೇ ನಿಮಗೆ ವೆಜ್ ಕೆಫೆ ಇದೆ, ಹರಿ ಗೋವಿಂದ ದಾಸ್ ಅಂತ ಕೆಫೆ. ವೆಲ್ ಮೇಂಟೈನ್ಡ್, ತುಂಬ ಕ್ಲೀನಾಗಿದೆ. ರೆಸ್ಟ್ ರೂಮ್ ಇದೆ ಆ್ಯಂಡ್ ಥಿಯೇಟರ್ ಫೆಸಿಲಿಟಿ ಇದೆ, ಲೈಕ್ ಓಪನ್ ಥಿಯೇಟರ್. ಲುಕ್ ಎಟ್ ದಿ ಸ್ಟ್ರಕ್ಚರ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಯಾರ್ಯಾರಿಗೆ ಕಾರ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಅವರು ಎಂಥೂಸಿಯಾಸ್ಟ್ಗಳಿರ್ತಾರೆ, ಅವರು ಈ ಒಂದು ಮ್ಯೂಸಿಯಮ್ನ ವಿಸಿಟ್ ಮಾಡಿದ್ರೆ they'll get to know about ಡಿಫ್ರೆಂಟ್ ವಿಂಟೇಜ್ ಕಾರ್ಸ್. ಒಂದು ವಿಂಟೇಜ್ ಕಾರ್ ಕಲೆಕ್ಷನ್ ನಾವು ನೋಡ್ಬೋದು ಇಲ್ಲಿ. ಅವ್ರ ಹತ್ರ ಎಷ್ಟೊಂದು ಕಾರ್ಗಳಿರ್ತಾರೆ. ಐ ಡೋಂಟ್ ನೋ. ಇದು ಹೆಗ್ಡೆಯವರು ಯೂಸ್ ಮಾಡ್ತಿದ್ದು, ಕಾಲೇಜ್ಗೆ ಹೋಗ್ಬೇಕಾದ್ರೆ ಯೂಸ್ ಮಾಡ್ತಿದ್ದು ಗಾಡಿ ಇದು. ಸ್ಟ್ಯಾಂಡರ್ಡ್ ಹೆರಾಲ್ಡ್ ಅಂತ. MY ಅಂದರೆ ಲೈಕ್ ಮೈಸೂರು ರಿಜಿಸ್ಟ್ರೇಷನ್. ಅವಾಗ ಕರ್ನಾಟಕ ಅನ್ನೋದಿರಲಿಲ್ಲ, ಮೈಸೂರು ಅಂತ ಕರೀತಾಯಿದ್ರು ಕರ್ನಾಟಕನ. ಇದೇ ಒಂದು ಬ್ಲೂ ಪ್ರಿಂಟ್ ಆಫ್ ದಿಸ್ ಪಯಣ ಪ್ಲ್ಯಾಂಟ್ ಇದೆ. ಸೊ ಹೇಗೆ ಒಂದು ಕಾಣಿಸುತ್ತೆ ಮಿನಿಯೇಚರ್ ಅಂತ ಒಂದು ಬ್ಲೂ ಪ್ರಿಂಟ್ ಹಾಕೊಂಡಿದ್ದಾರೆ ಮಾಡೆಲ್. ಎವಲ್ಯೂಷನ್ ಆಫ್ ವೀಲ್ಸ್ 3500 BC. ಸೊ 1000 ವರ್ಷಗಳಿಗೆ ಹೇಗೆ ವೀಲ್ಸು ಫಸ್ಟ್ ವುಡ್ ಇತ್ತು, ಆಮೇಲೆ ಐರನ್ ರಿಮ್, ಆಮೇಲೆ ರಬ್ಬರ್ ರಿಮ್ ಹೇಗೆ ಬಂತು. ಸೊ ವಾಟ್ ಎ ಬ್ಯೂಟಿಫುಲ್ ಚಾರಿಯಟ್. ಚೆನ್ನಾಗಿದೆ ಚಾರಿಯಟ್ ಇದು. ಸೊ ಇದೂ ಅಷ್ಟೇ, ಒಂದು ಕುದುರೆ, ಹಾರ್ಸ್ ಅಥವಾ ಕೌ, ಬಫಲೋ, ಬುಲಕ್ ಕಾರ್ಟ್ ಕ್ಯಾರಿ ಮಾಡೋವಂಥ ಚಾರಿಯಟ್. ಎಷ್ಟು ಲೆದರ್ ಕೋಟೆಡ್ ಇದೆ ಆ್ಯಂಡ್ ವಿಂಡೋಸ್ ಇದೆ. ಸೊ ಇದು ಹಳ್ಳಿಗಾಡಲ್ಲಿ ನೀವು ಇವತ್ತು ನೋಡ್ಬೋದಂತ ಇದು ಎತ್ತಿನ ಗಾಡಿ ಅಂತಾರಲ್ಲ ಹಂಗೆ. ಸೊ ವಿಂಟೇಜ್ ಕಾರ್ಸ್. ಸೊ ದಿಸ್ ಈಸ್ ಫಿಯಟ್ 500 ಅಂತ ಹೇಳ್ತಿದ್ರೆ. ಫಿಯಟ್ ಬೇಸಿಕಲಿ ಲೈಕ್ ಇಟಾಲಿ ಕಂಪ್ನಿಯ ಕಾರ್. ಆ ಕಲರೇ ಒಳ್ಳೆ ಕ್ಯಾಂಡಿ ಕಲರ್ ಇದೆ, ಸೂಪರಾಗಿದೆ. ಇದು ಬ್ಯೂಟಿಫುಲ್ ಆಗಿದೆ ಕಾರ್ ಇದು. ವಿಂಟೇಜ್ ಕಾರ್ಗಳು ಒಂಥರ ಎಷ್ಟು ಬ್ರಾಡಾಗಿ, ಹೌ ಬ್ಯೂಟಿಫುಲ್ ಇಟ್ ವಾಸ್. 521. ಇದು ಫಿಯಟ್ 500, ಫಿಯಟ್ 501. ಸ್ಟೂಡೆಂಟ್ ಬೇಕರ್ ಪ್ರೆಸಿಡೆಂಟ್. ನಿಜವಾಗ್ಲೂ ನನಗೂ ಗೊತ್ತಿರಲಿಲ್ಲ ಈ ಥರ ಬ್ರ್ಯಾಂಡ್ ಇದೆ ಅಂತ. ಬಟ್ ಲುಕ್ಸ್ ಬ್ಯೂಟಿಫುಲ್ ಅನ್ನೋದಕ್ಕಿಂತ ಗಾರ್ಜಸ್ ಆಗಿದೆ. ಒಂದು ಕ್ರೋಮ್ ಫಿನಿಶ್ ಆಗಲಿ, ಎಷ್ಟು ದೊಡ್ಡ ಹೆಡ್ಲೈಟ್ಸು, ಎಷ್ಟು ದೊಡ್ಡ ಇಂಜಿನ್, ಎಷ್ಟು ಬ್ರಾಡ್ ಆಗಿದೆ. ಇಟ್ಸ್ ಲೈಕ್ ಫಾರ್ಚುನರ್ಗಿನ್ನ ದೊಡ್ಡದಾಗಿದೆ ಅದು. ಸೊ ಇದು ಕಮೋಡರ್ 6 ಡೋರ್ ವೆಹಿಕಲ್. ಆ ಗೇಜ್ ನೋಡಿ ಎಷ್ಟು ಹೆಂಗಿದೆ. ಒಂದು ಫ್ಯಾಮಿಲಿ ಕಾರ್ ಥರ ಇದೆ, MPV ಥರ, ಬಟ್ ಲುಕ್ ಸೋ ಹ್ಯೂಜ್. ಸೊ ಫೋರ್ಡ್ ಕಾರ್ ಇದು, ಫೋರ್ಡ್ ವಾಟ್ ಇಟ್ ಸೇಸ್, ಫೋರ್ಡ್ ಪರ್ಫೆಕ್ಟ್ 1931. ಸೊ ಇಟ್ಸ್ ಕ್ಯೂಟ್ ಆಗಿದೆ ಕಾರ್ ಇದು. ಸೊ ಮಾರಿಸ್ ಗ್ಯಾರೇಜ್ ಅಂತೀವಲ್ಲ, ಲೈಕ್ ಬಟ್ ಇವತ್ತು ಏನಾದ್ರು ಕೊಲಾಬ್ ಆಗಿರ್ಬೇಕಾಯ್ತು. ಬಟ್ ದಟ್ ಈಸ್ ಮಾರಿಸ್ ಬ್ರ್ಯಾಂಡೆಡ್ ವೆಹಿಕಲ್. ವಾವ್, ದಿಸ್ ಲುಕ್ ಸ್ಟನ್ನಿಂಗ್. ಹೆವಿ ಆಗಿದೆ. ಫ್ರೇಜರ್ ಅಂತ ಇದು ಮಾಡಲು. ಫ್ರೇಜರ್ 273, like 1632 kgs, 1947 model. Look at that colors. ಸೊ ಕಲರ್ ಎಷ್ಟು ಒಂಥರ ಹ್ಯೂಜ್ ಆಗಿ. ವಾವ್. ಇದು ಓಪೆಲ್ ಬ್ರ್ಯಾಂಡ್ನ ಕಾರ್ ಇದು. ರೀಸೆಂಟಾಗಿ ಲೈಕ್ 20 years ಬ್ಯಾಕ್ ಅನ್ಸುತ್ತೆ ಓಪೆಲ್ ಸ್ಟಾಪ್ ಆಗಿದೆ ಇಂಡಿಯಾದಲ್ಲಿ. ಓಪೆಲ್ ಬ್ರ್ಯಾಂಡೆಡ್ ಕಾರ್. ನೋಡ್ತಾರೆ ಕಾರು, ಡೈಮ್ಲರ್ ಬ್ರ್ಯಾಂಡು, D36 ಅಂತ, ಮೇಡ್ ಇನ್ ಇಂಗ್ಲೆಂಡ್. ಸೊ 1946 ಟೈಮಿನ 1953. ಈ ಒಂದು ಪರ್ಟಿಕ್ಯುಲರ್ ಕಾರ್ನು ಜಯಚಾಮರಾಜೇಂದ್ರ ಒಡೆಯರ್, ಮೈಸೂರು ಕಿಂಗ್ ಯೂಸ್ ಮಾಡ್ತಿದ್ದ ಕಾರು. ಲೇಟರ್ ಆನ್ ಹೆಗ್ಡೆ ಅವ್ರಿಗೆ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ನೋಡ್ಬೋದು ನೀವು, ಒಂದು ಪರ್ಟಿಕ್ಯುಲರ್ ಫೋಟೋ ಕೂಡ ಹಾಕಿದ್ದಾರೆ. ಹಿಲ್ಮ್ಯಾನ್ ಮಿಂಕ್ಸ್ ಮಾರ್ಕ್. ಆಸ್ಟಿನ್ A4,
ಆಸ್ಟಿನ್ E40 ಸಮರ್ಸೆಟ್, ಲೈಕ್ ಆಸ್ಟಿನ್ ಮಾರ್ಟಿನ್ ಐ ಥಿಂಕ್ ಸೊ. ಅವಾಗ ಏನು ಕರಿತದೆ ಗೊತ್ತಲ್ಲ, ಹಿಂದೂಸ್ತಾನ್ 14. ವಾವ್, ಲುಕ್ಸ್ ಕ್ಯೂಟ್ ಮ್ಯಾನ್. ರಗಡಗೂ ಇದೆ. ಹಿಂದೂಸ್ತಾನ್ ಮೋಟರ್ಸ್ ನಿಮ್ಗೆ ಗೊತ್ತಿರ್ಬೋದು. ಅಂಬಾಸಿಡರ್ ಇಸ್ ದ ಫೇಮಸ್ ಕಾರ್ ಆಫ್ ಹಿಂದೂಸ್ತಾನ್ ಮೋಟರ್ಸ್ ಆ್ಯಂಡ್ ಕಾಂಟೆಸ್ ಆಲ್ಸೋ. ಆ್ಯಂಡ್ ದಿಸ್ ಇಸ್ ಲ್ಯಾಂಡ್ ಮಾಸ್ಟರ್. ಸೊ ಅಂಬಾಸಿಡರ್ಗಿಂತ ಪ್ರೆಡೆಸೆಸರ್ ಮುಂಚೆ ಬಂದಿರುವಂಥ ಮಾಡೆಲ್ ಇದು ಲ್ಯಾಂಡ್ ಮಾಸ್ಟರ್. ತುಂಬ ಕ್ಯೂಟಾಗಿದೆ, ಒಂಥರ ರೊಬಾಸ್ಟ್ ಆಗಿದೆ ಕಾರ್ಗಳು. ಸೊ ಫೈನಲಿ ಹಿಂದೂಸ್ತಾನ್ ಪ್ರೆಸ್ಟೀಜಿಯಸ್ ಕಾರ್ ಅಂಬಾಸಿಡರ್ ಇದು. ಎಷ್ಟು ಕ್ಯೂಟಾಗಿದೆ ಕಾರು. ಕಲರು ಕಾಂಬಿನೇಷನು ಡಿಫ್ರೆಂಟ್ ಆಗಿದೆ. ಇದು ಶೆವ್ರೊಲೆ ಕಂಪ್ನಿ ಕಾರ್ ಇದು. ಐ ಥಿಂಕ್ ದಿಸ್ ಈಸ್ ಏರೋಪ್ಲೇನ್ ಎಡಿಷನ್. ಐ ಥಿಂಕ್ ಬೆಲ್ ಏರ್ ಅಂತ ಹಾಕಿದ್ದಾರೆ. ಐ ಥಿಂಕ್ ಬೆಲ್ ಫಾರ್ ಬೆಲ್ಜಿಯಂ ಥಿಂಗ್ಸ್. ಸೊ ದಿಸ್ ಸ್ಟಡ್ಬೇಕ್ ಚಾಂಪಿಯನ್ ಕಾರ್ ಅಂತ. ಎಷ್ಟು ಬ್ರಾಡಾಗಿದೆ ನೋಡ್ರಿ ಇದು. ಬ್ರಾಡಾಗೆ ಗೇಜು, ಬ್ರಾಡ್ನೆಸ್ಸು. ಅಂದರೆ ಆಗೆಲ್ಲ ಜನ ಕಮ್ಮಿ ಇದ್ರು, ಗಾಡಿ ಕಮ್ಮಿ ಇತ್ತು. ಇವಾಗ ಗಾಡಿಗಳು ಜಾಸ್ತಿ ಆಗಿ ವಾವ್. ಐ ಆಲ್ವೇಸ್ ಲವ್ ದಟ್ ಸೆಡಾನ್ ಕ್ಲಾಸ್ ಕಾರ್ಸ್. ಒಂಥರ ಕ್ಲಾಸ್ ಆಗಿರುತ್ತೆ ಅದು. ಪ್ಯೂಗೋಟ್ ಫ್ರಾನ್ಸಿಂದ, ಐ ಮೀನ್ ದಿಸ್ ಇಸ್ ಅ ಬ್ರ್ಯಾಂಡ್, ಪ್ರಾಡಕ್ಟ್ ಆಫ್ ಎ ಫ್ರಾನ್ಸ್ ಕಂಟ್ರಿ. ಪ್ಯೂಗೋಟ್ ಬ್ರ್ಯಾಂಡ್ ನಿಮ್ಗೆ ಗೊತ್ತಿರ್ಬೋದು. ಪ್ಯೂಗೋಟ್ ಐ ಥಿಂಕ್ ಲೈಕ್ 15 years ಬ್ಯಾಕ್ ಸ್ಟಾಪ್ ಆಯಿತು ಇಂಡಿಯಾದಲ್ಲಿ. ತುಂಬ ಇಂಗ್ಲೀಷ್ ಮೂವೀಸಲ್ಲಿ, ಬಾಂಡ್ ಮೂವೀಸಲ್ಲೆಲ್ಲ ನೋಡಿರ್ತೀರ ಈ ಕಾರ್ನ. ಶೆವ್ರೊಲೆ ಇಂಪಾಲಾ ತುಂಬ ಜನ ಕೇಳಿರ್ತೀರ. ಏನಂದರೆ ತುಂಬ ಸಾಹುಕಾರರು ಈ ಕಾರ್ನ ಯೂಸ್ ಮಾಡಿದ್ದಾರೆ, ಈ ಬ್ರ್ಯಾಂಡ್ನ, ಇಂಪಾಲಾ ಕಾರ್. ಸೊ ಇಂಪಾಲಾ ಇಸ್ ಒನ್ ಆಫ್ ದಿ ಫೇಮಸ್ ಆ್ಯಂಡ್ ಲೈಕ್ ಪ್ರೆಸ್ಟೀಜಿಯಸ್ ಕಾರ್ ಇದು. ಸೊ ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು ಮೂವೀಸಲ್ಲಿ ಇದು ಯೂಸ್ ಆಗಿದೆ ಅಂತದ್ದು. ಓಪೆಲ್ ರೆಕಾರ್ಡ್ ಸೀರೀಸ್ ಬಿ ಅಂತ. ದಿಸ್ ಇಸ್ ಹಿಲ್ಮ್ಯಾನ್ ಎಂಟರ್. ಕಲರ್ ಮಾತ್ರ ಸಕ್ಕತ್ ಇಷ್ಟ ಆಯ್ತು ನನಗೆ. ಈ ಬಾನೆಟ್ ಮೇಲೆ ಹಾಕಿರೋ ಬ್ರ್ಯಾಂಡ್ ನೇಮ್ ಮಾತ್ರ ಸೂಪರ್ ಆಗಿದೆ, ಎನ್ಗ್ರೇವ್ ಆಗಿದೆ. ಅಗೇನ್ ಸ್ಟಡ್ ಬೇಕರ್. ಸಿ.ವಿ. ರಾಮನ್ ಫೋಟೋ ಹಾಕಿದ್ದಾರೆ. ಐ ಥಿಂಕ್ ಸಿ.ವಿ. ರಾಮನ್ ಅವ್ರು ಯೂಸ್ ಮಾಡ್ತಿದ್ದ ಗಾಡಿ ಅಂತ ಅನಿಸುತ್ತೆ. ಸ್ಟಡ್ ಬೇಕರ್ ಆಗಿನ ಕಾಲದಲ್ಲಿ ತುಂಬ ಫೇಮಸ್ ಗಾಡಿ ಅನಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಐ ಮೀನ್ ಒಂದೊಂದು ಲೈಕ್ 5 yearsಗೂ ದೇರ್ ಇಸ್ ಅ ಅಪ್ಗ್ರೇಡ್ ಇನ್ ದ ಟೆಕ್ನಾಲಜಿ ಆಫ್ ದಿಸ್ ಕಾರ್. ವರ್ಲ್ಡ್ ವಾರ್ ಟೈಮಲ್ಲಿ ತುಂಬ ಒಳ್ಳೆ ಒಂದು ಸರ್ವ್ ಮಾಡಿದೆ ಗಾಡಿ. ಮೈಲೇಜ್ ಕೊಡ್ತಿತ್ತು ಅಂತ ತುಂಬ ಮೈಲೇಜ್ ಕೊಡ್ತಿತ್ತು ಅಂತ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಐ ಮೀನ್ ದಟ್ ಪಾಯಿಂಟ್ ಆಫ್ ಟೈಮ್ ಮೈಲೇಜ್ ಅಷ್ಟು ಇಂಪಾರ್ಟೆಂಟ್ ಇರಲಿಲ್ಲ. ಬಟ್ ಸ್ಟಿಲ್ ವಿಂಟೇಜ್ ವಾರ್ ರಿಲೇಟೆಡ್ ವೆಹಿಕಲ್ ಅನ್ಸುತ್ತೆ ಇದು. ಕೈಂಡ್ ಆಫ್ ಎ ಜೀಪ್ ಥರ ಇದೆ, ಲೈಕ್ 4x4 ವೆಹಿಕಲ್ ಇದೆ. ಹೆಸರು ಬಂದ್ಬಿಟ್ಟು ಗ್ಯಾಸ್ 69, ರಷ್ಯನ್ ಮೇಡ್. ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್. ಪ್ರಿಯಾ ಈ ಗಾಡಿ ನಮ್ಮ ಹತ್ರನೂ ಇತ್ತು. ಸಖತ್ ಕ್ಯೂಟಾಗಿದೆ ಕಾರು. ಲೈಕ್ ಬಜಾಜ್, ಡಾಕ್ಟರ್ ಐಸಾಕ್ ಆ್ಯಂಡ್ ಹೇಮಲತಾ, ಲಕ್ಷ್ಮೀನಗರ್, ಧಾರವಾಡ, ಲ್ಯಾಂಬ್ರಡಾ. ಕಲರ್ಸೇ ಎಷ್ಟು ಕ್ಯೂಟಾಗಿದೆ ಇದು. ಥಿಂಕ್ ಇದು ವಾರ್ ಟೈಮಲ್ಲಿ ಇದ್ದಿದ್ದು ವೆಹಿಕಲ್ ಅನ್ಸುತ್ತೆ. ಇಟ್ ಲುಕ್ಸ್ ಲೈಕ್ ಒಂದು ಇನ್ಸ್ಪೆಕ್ಷನ್ ವೆಹಿಕಲ್ ಥರ ಇದೆ. ಇವಾಗ ನೀವೆಲ್ಲ ಗಾಲ್ಫಲ್ಲಿ ನೋಡ್ತಾ ಇರ್ಬೋದು. ಈ ಥರ ಓಪನ್ ವೆಹಿಕಲ್ ಇದೆಯಲ್ಲ, ಆ ಥರ ಇದೆ. ಹ್ಯಾಫ್ಲಿಂಗರ್ ಅಂತ ಇದೆ ಹೆಸರು. ಏನು ಫಿಯೇಟ್ ಎಲಿಗೆಂಟ್. ಇದು ನೋಡ್ತಾ ಇದ್ರೇ ಗೊತ್ತಾಗ್ಬಿಡುತ್ತೆ ಮುಂದೆ ಇರೋವಂಥ ಒಂದು ಆ ಫೇಸ್ ಆಫ್ ದಿ ಕಾರ್. ಇದು ಫಿಯೇಟ್ ಸೀರೀಸ್, ಫಿಯೇಟ್ ಸೂಪರ್ ಸೆಲೆಕ್ಟ್. ನಾನು ಆಗಿನ ಕಾಲಕ್ಕೆ ಎಷ್ಟು ಕಲರ್ಸೇ ಸೂಪರ್ ಆಗಿತ್ತು. ಒಂಥರ ಲೈಕ್ ಈ ವೆರಿ ಲೈಟ್ ಕಲರ್ಸ್ ಇತ್ತು ಅವಾಗ. ಪೀಲ್ ಕಲರ್ಸ್ ಅಂತಾರಲ್ಲ. ಸೊ ಇದು ನಿಮಗೆ ಗೊತ್ತು. ಈಗ ಎಷ್ಟೊಂದು ಸಾಮಾನ್ಯವಾಗಿ ನೋಡಿರ್ತೀರ ಬಾಂಬೆ, ಡೆಲ್ಲಿ, ಬೆಂಗಾಲ್ ಕಡೆ ಎಲ್ಲ ಟ್ಯಾಕ್ಸಿ. ಅವರ್ ಫೇವ್ರೆಟ್ ಪ್ರೀಮಿಯರ್ ಪದ್ಮಿನಿ. ಇದು ನಮ್ಮ ಆಗಿನ ಕಾಲದ ಫೇವ್ರೇಟ್ ಕಾರ್ಸ್. ರೋಬೋಸ್ಟ್, ಅಂಬಾಸಿಡರ್. ಇದು ಮುಂದೆ ನಮ್ಮ ವಿಷ್ಣುದಾದ ಯೂಸ್ ಮಾಡಿದ ಕಾರು ಅನ್ಸುತ್ತಿದ್ದು ಇಲ್ಲಿ ಹಾಕಿದ್ದಾರೆ. ಡಟ್ಸನ್ ಬ್ಲೂಬರ್ಡ್, ಡ್ಯಾಟ್ಸನ್ ಬ್ರ್ಯಾಂಡು ಸೂಪರಾಗಿದೆ ಅದು. ಇವಾಗ ನೀವು ನೋಡ್ತಾ ಇರ್ಬೋದು ಡ್ಯಾಟ್ಸನ್ ಗೋ ಅಂತ ಒಂದು ಕಾರ್ ಇದೆ. ಬಟ್ ಅಷ್ಟೇನೂ ಅದು ಫೇಮಸ್ ಇಲ್ಲ. ನನಗೆ ಕಾರ್ ನೋಡಿದಾಗೆಲ್ಲ ಇದು ಕಾರ ಅನಿಸುತ್ತೆ. ಬಟ್ ಆ ಬ್ರ್ಯಾಂಡ್ದು ಕಾರ್ ಇದು ಎಷ್ಟು ಸಖತ್ತಾಗಿದೆ ನೋಡಿ ಅದು. ವೈ ಡೋಂಟ್ ದೇ, ಯಾಕೆ ಅಷ್ಟೊಂದು ಚೆನ್ನಾಗಿರೋ ಕಾರ್ಸ್ನ ಇವಾಗ ಬಿಡ್ತಾ ಇಲ್ಲ. ನಮ್ಮ ವಿಷ್ಣುದಾದ ಯೂಸ್ ಮಾಡಿದ ಕಾರು ಡ್ಯಾಟ್ಸನ್ ಬ್ಲೂಬರ್ಡ್. ವಿಲ್ಲೀಸ್ ಟ್ರಕ್ 475. ಸೊ ಮಿನಿ ಟ್ರಕ್ ಥರ ಇದೆ ಇದು. ಮಿನಿ ಟ್ರಕ್ಕೇ ಇದು. ಏನು ನೀವು ವಿಲ್ಲೀಸ್ ಜೀಪ್ ಅಂತ ಕೇಳಿರ್ತೀರಲ್ಲ, ಅದೇ ಒಂದು ಬ್ಯಾಕ್ಗ್ರೌಂಡ್ ಪ್ಲ್ಯಾಟ್ಫಾರ್ಮ್ನ ಚೇಂಜ್ ಮಾಡಿ ಆ ಥರ ಕ್ಯಾರಿಯೇಜ್ ಹಾಕಿದ್ದಾರೆ. ಸೊ ವಿಲ್ಲೀಸ್ ಇಸ್ ಲೈಕ್ ಈ ವರ್ಲ್ಡ್ ವಾರ್ ಟೈಮಲ್ಲಿ ಹೆವಿ ಡ್ಯೂಟಿ ಜೀಪ್ಸ್ ಅವೆಲ್ಲ. ಸೊ ಈ ಟೆರೈನ್ಸನ್ನ ನುಗ್ತಾಯಿತ್ತು. ಅಷ್ಟೊಂದು ಜನ ಸೋಲ್ಜರ್ಸ್ನ ಎತ್ಕೊಂಡು ಹೋಗ್ತಾಯಿತ್ತು ನೋಡಿ. ಲಾರಿಗಳೆಲ್ಲ ಶ್ರೀ ಧರ್ಮಸ್ಥಳ ಅಂತ ಬರೆದಿದೆ. ಒಂದೊಂದ್ಸಲಿ ಧರ್ಮಸ್ಥಳಕ್ಕೆ ಆ ಒಂದು ಸಂಸ್ಥಾನದಲ್ಲಿ ವರ್ಕ್ ಮಾಡ್ತಿದ್ದ ಗಾಡಿಗಳಾಗಲಿ, ಅದು ತುಂಬ ಜನ ಕಾಣಿಕೆ ಹಾಕಿ ಕೊಟ್ಟಿರ್ಬೋದು ಆ ಗಾಡಿಗಳನ್ನ. ಫೋರ್ಡ್ ಲಾರಿ ಕೇಳಿದ್ರೆ ಯಾವ ಥರ ಫೋರ್ಡ್ದು
ಸೊ ನಾವು ಕೇಳಿದ್ದು ಟಾಟಾ ಆ್ಯಂಡ್ ಇವಾಗ ಎಲ್ಲ ಇದೆಯಲ್ಲ ಟಾಟಾ, ಐಶರ್, ಅಶೋಕ್ ಲೈಲ್ಯಾಂಡ್. ಸೊ ದಿಸ್ ಈಸ್ ಅವರ್ ಟಾಟಾ. ಎಷ್ಟು ಮ್ಯಾಸಿವ್ ಆಗಿದೆ ಇದು. ಆರ್ಮಿ ವೆಹಿಕಲ್ KRAZ 260 ಮಿಲಿಟ್ರಿ ಟ್ರಕ್. KPA3 ಐ ಥಿಂಕ್ ಇದೆಲ್ಲ ಉಕ್ರೇನ್ ಅಂತ ಹಾಕಿದ್ದಾರೆ. ಯುಕ್ರೈನ್. ವಾವ್, ಎಷ್ಟು ಮ್ಯಾಸಿವ್ ಆಗಿದೆ ಗುರು ಇದು. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಮೋರಿಸ್ ಬ್ರ್ಯಾಂಡ್ದು ಕಾರ್ ಇದು. ಇದು ನೋಡಿ, ವುಡನ್ ಬಾಡಿ ಮಾಡಿದ್ದಾರೆ ಇದಕ್ಕೆ. ವುಡನ್ ಬಾಡಿ ಆ್ಯಂಡ್ ಮೆಶ್ ಸಿಸ್ಟಮ್ ಥರ. ಲೈಕ್ ವುಡನ್ ಬಾಡಿ ಲೈಕ್ ಏನು ಪರ್ಪಸ್ ಅಂತ ಗೊತ್ತಿಲ್ಲ, ಬಟ್ ಐ ಥಿಂಕ್ ಇದು ಟೀ ಕುಡ್ ಆ ಥರ ಸ್ಟ್ರಾಂಗಾಗೇ ಇರುತ್ತೆ, ಬಟ್ ಎಕ್ಸ್ಟ್ರೀಮ್ ಬ್ಯೂಟಿಫುಲ್ ಆಗಿ ಕಾಣ್ತದೆ ಕಲರ್ ಕಾಂಬಿನೇಷನ್ಸ್. ಕಾಲೇಜ್ ಹುಡುಗರು ಫೇವ್ರೇಟ್ ಬೈಕ್ಸ್ ಇವೆಲ್ಲ. ಸೊ 90s-70s ಹೀರೋ ಹೊಂಡಾ CD100. ಇವಾಗಲೂ ಈ ಕಲರ್ ನಾನು ನಿಜವಾಗ್ಲೂ ನಾನು ಅಂತ ನೋಡಿ CD100 ಗಾಡಿಗಳನ್ನ ತುಂಬ ನೋಡಿದ್ದೀನಿ, ಬಟ್ ಈ ಕಲರ್ ಅಂತೂ ನೋಡಿರಲಿಲ್ಲ. ಇನ್ ಸುಜುಕಿ 100cc ಬೈಕ್ ಏನು ಸೂಪರಾಗಿ ಓಡ್ತಾ ಇದೆ ಗೊತ್ತಾ ಇದು. ಸೊ ಈ ಜೀಪು ಇವಾಗ್ಲೂ ಫೇಮಸ್ ಇದೆ. ದ ಫೇಮಸ್ ವಿಲೇಜ್ ಜೀಪ್. ಇವತ್ತು ನೀವು ರೋಡಲ್ಲಿ ನೋಡ್ಬೋದು, ಯಾರಾದರೂ ಸ್ವಲ್ಪ ಕಲೆಕ್ಷನ್ ಎಂಥೂಸಿಯಾಸ್ಟ್ಗಳು ಇದನ್ನು ಇವತ್ತು ಇಟ್ಕೊಂಡಿದ್ದಾರೆ. ವಿಲೇಜ್ ಜೀಪ್ ನೋಡಿ, ಶ್ರೀ ಧರ್ಮಸ್ಥಳ ಅಂತ ಬರ್ತಿದೆ. ಅಂದರೆ ಅಲ್ಲಿ ಒಂದು ವರ್ಕ್ ಮಾಡ್ತಿದ್ದ ಗಾಡಿ. ಓಕೆ, ಸಿ ಪವರ್. ಅವಾಗೆಲ್ಲ ನೀವು ಟ್ರಕ್ ಅಂತಾರಲ್ಲ, ವ್ಯಾಗನ್ ಅಂತ ಇದ್ರು. ಇದು ಲೈಕ್ ತುಂಬ ಹಿಂದೆ ಅದು ಲೈಕ್ ವರ್ಲ್ಡ್ ವಾರ್ ಟೈಮಲ್ಲಿ ಡಾಡ್ಜ್ ನೀವು ಕೇಳಿರ್ಬೋದು, US ಅದದ್ದು ಡಾಡ್ಜ್. ಇವತ್ತೆಲ್ಲ ಒಂಥರ ಹೆವಿ SUV ಕಾರ್ಸ್ ಇದೆ ಡಾಡ್ಜಲ್ಲಿ. ಸೊ ಇವಾಗ ನಾವು ಮಾಡರ್ನ್ ಏರಾ ಕಾರ್ಸ್ಗೆ ಬರೋಣ. ಲೈಕ್ 2008 ಬೆಂಜ್ E-Class. ಎಸ್, E-Class. ಸೊ ದಿಸ್ ಈಸ್ 1980 240D. ಸೊ 240D ಎಷ್ಟು ಫೇಮಸ್ ಆಗಿದೆ ನೋಡಿ. ಸೊ BMW 32.7 ಸೀರೀಸು. ಸೊ BMW ಒಂದು ಏರಾ ಸ್ಟಾರ್ಟ್ ಆಯಿತು ನೋಡಿ ಅವಾಗ. ಎಷ್ಟು ಜನ ಸೆಲೆಬ್ರಿಟೀಸ್ ನೋಡಿದ್ರೆ ಗೊತ್ತಾಗ. ಸೊ ದಿಸ್ ಇಸ್ ಟೊಯೋಟಾದವರು ಕಮ್ಮಿ ಇರಲಿಲ್ಲ. ಟೊಯೋಟಾ ಓಪ್ರಾ ಎಂಥ ಕಾರ್ಸ್ ಇದ್ದಾಗ ಸೂಪ್ರಾ ಇದೆ. ಸೊ ಇದು ಮರ್ಸಿಡೀಸ್ 220 230 D ಸೀರೀಸ್ ಬರ್ತಾಯಿತ್ತು ಅವಾಗ, ಜರ್ಮನಿ ಮೇಕ್. ಸೊ ಯು ನೋ ದಿಸ್ ಆಸಮ್ ಬ್ರ್ಯಾಂಡ್ ಜಾಗ್ವಾರ್ ಹೇಗಿದೆ ನೋಡಿ ಆಗ. ಸೊ ಮರ್ಸಿಡೀಸ್ಗಿಂತ ಬ್ರಾಡಾಗಿದೆ ಇದು. ಜಸ್ಟ್ ಲವ್ ಇಟ್. ವಾವ್, ಲುಕ್ಸ್ ಲೈಕ್ ಈ US ಪ್ರೆಸಿಡೆನ್ಷಿಯಲ್ ಕಾರ್ ಅಂತಾರಲ್ಲ ಅದು ಕ್ಯಾಡಿಲಾಕ್. ಅದನ್ನು US ಪ್ರೆಸಿಡೆಂಟ್ ಯೂಸ್ ಮಾಡ್ತಾಯಿದ್ರು ಈ ಬ್ರ್ಯಾಂಡ್ನ. ಇವತ್ತು ಒಂದು ಪ್ರೆಸಿಡೆಂಟ್ ಅಥವಾ ಪ್ರೈಮ್ ಮಿನಿಸ್ಟರ್ ಯಾವಾಗಲೂ BMW ಆ ಥರ ಕಾರ್ ಯೂಸ್ ಮಾಡ್ತಾರೆ. US ಪ್ರೆಸಿಡೆಂಟ್ ಯೂಸ್ ಮಾಡ್ತಿದ್ದು ಬ್ರ್ಯಾಂಡ್. ಇವಾಗಲೂ US ಪ್ರೆಸಿಡೆಂಟ್ ಆರ್ ಯೂಸಿಂಗ್ ಕ್ಯಾಡಿಲಾಕ್ಸ್ ಕಾರ್ಸ್. ಇದೊಂದು ಕಾರ್ಗೆ ಮಾತ್ರ ಯಾಕೆ ಇಷ್ಟು ಬ್ರ್ಯಾಂಡ್ ಹೆಸರನ್ನು ಹಾಕಿದ್ದಾರೆ, ಬೇರೆದಕ್ಕೆ ಯಾಕೆ ಹಾಕಿಲ್ಲ ಅದು ಗೊತ್ತಿಲ್ಲ. ಬಟ್ ಈ ಕಾರ್ ವರ್ತಿದೆ ಅನ್ಸುತ್ತಾ, ಒಂದು ಬ್ರ್ಯಾಂಡಿಂಗ್ ಇಮೇಜ್ ಹಾಕಿರೋದಕ್ಕೆ. ಹೆಂಗಿದೆ ನೋಡಿ, ಇಟ್ಸ್ ಬ್ಯೂಟಿಫುಲ್. ಇಟ್ಸ್ ಮಜ್ದಾ ಕಾರ್ಸ್ ಆರ್ ಲೈಕ್ ಫೆನಾಮಿನಲ್ ಕಾರ್ಸ್. ಲೈಕ್ ಟೆಕ್ನಾಲಜಿ ವೈಸ್ ಆಗಿರ್ಬೋದು, ಅದೊಂದು ಡಿಸೈನ್ ಆಗಿರ್ಬೋದು. ಆ್ಯಂಡ್ ಮೇಯ್ನಾಗಿ ರೇಸಲ್ಲಿ ತುಂಬ ಯೂಸ್ ಮಾಡ್ತಿದ್ರು ಇದನ್ನು. ಹೈ ಆ್ಯಂಡ್ ಕಸ್ಟಮರ್ಸ್ ವರ್ ಟೇಕಿಂಗ್ ದಿಸ್ ಕಾರ್. ಈ ಕಾರ್ನ ನೀವು ತುಂಬ ಒಂದು ಮೂವೀಸಲ್ಲಿ ನೋಡಿರ್ತೀರ. ಸ್ಟ್ಯಾಂಡರ್ಡ್ ಅಂತ ಇದೆ ಹೆಸರು. ಲೈಕ್ ಇದು ಇಂಡಿಯಾದೇ ಒರಿಜಿನ್ ಆಗಿದೆ. ಅದಾದಮೇಲೆ ವೆಲ್ ನೋನ್ ಅಂಬಾಸಿಡರ್ ಆ್ಯಂಡ್ ಅವರ್ ಓನ್ ಇಂಪಾಲ ಅವಾಗಲೇ ನೋಡಿದ್ರಲ್ಲ ಎಷ್ಟು ಒಂದು ಬ್ರಾಡ್ ಆಗಿದೆ ಅಂತ. ಆ ಒಂದು ಇಂಪಾಲನ ಇಮಿಟೇಟ್ ಮಾಡುವಂತಹ ಅವರ್ ಓನ್ ಹಿಂದೂಸ್ತಾನ್ ಕ್ಲಾಸಿಕ್ ಕಾಂಟೆಸ. ಒನ್ ಆಫ್ ಮೈ ಫೇವ್ರೆಟ್ ಕಾರ್. ಇವತ್ತಿಗೂ ತುಂಬ ಜನಕ್ಕೆ ಇದನ್ನು ಮಾಡಿಫೈ ಮಾಡ್ಕೊಂಡು ಓಡಿಸ್ತಾ ಇದ್ದಾರೆ. ಈ ಗಾಡಿ ಯಾರು ಗೊತ್ತಿಲ್ಲ ಹೇಳಿ. ಅವಾಗೆಲ್ಲ ನಾವು ಟೆಂಪೋ ಟ್ರಾವೆಲರ್ ಓಡಾಡ್ತಿದ್ವಿ. ಇವಾಗೆಲ್ಲ ಟೆಂಪೋ ಟ್ರಾವೆಲರ್ ಓಡಾಡ್ತಾ ಇದ್ವಿ ಟ್ರಿಪ್ಗೆಲ್ಲ. ಅವಾಗೆಲ್ಲ ಹೋಗ್ತಾ ಇದ್ದೆ ಈ ಮೆಟೆಡೋರಲ್ಲಿ ಟ್ರಿಪ್ಗೆ. ಫ್ಯಾಮಿಲಿಗಳೆಲ್ಲ ಈ ಮೆಟೆಡೋರ್ ಹತ್ತಿ ಹೋಗ್ತಾ ಇದ್ವಿ. ಯಾರೋ ವಿಂಟೇಜ್ ಆಗಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಪೇಂಟ್ ಮಾಡ್ಕೊಂಡು. ಸೂಪರ್. ಸೊ ದಿಸ್ ಈಸ್ ದ ಪ್ರೀವಿಯಸ್ ವರ್ಷನ್ ಆಫ್ ಮಾರುತಿ ಸಿಪನಿ ಡಾಲ್ಫಿನ್ ಸಲೂನ್. ಕರೆಕ್ಟ್, ಡಾಲ್ಫಿನ್ ಕಾರ್ಸ್ ಅಂತಾರೆ ಇದನ್ನು. ಸೊ ದಿಸ್ ಈಸ್ ಅವರ್ ಓನ್ ಲವಬಲ್ ಮಾರುತಿ ಸುಜುಕಿ ಕಾರ್. ಇವತ್ತು ಮಾರುತಿ ಸುಜುಕಿ ಆಲ್ಟೋ ಇದೆ 800cc ಇದು. ಸೊ ದಿಸ್ ವಾಸ್ ದಿ ಆನ್ಸೆಸ್ಟರ್ ಆಫ್ ಮಾರುತಿ ಸುಜುಕಿ ಆಲ್ಟೋ. ಈ ಕಾರ್ ಯಾರು ಗೊತ್ತಿಲ್ಲ. ಈ ಕಾರ್ ಫಸ್ಟ್ ಎಲೆಕ್ಟ್ರಿಕ್ ಕಾರ್ಸ್ ಆಯ್ತಂತೆ ನಮ್ಮ ಇಂಡಿಯಾದಲ್ಲಿ. ರೇವಾ ಕಾರ್ ಒಂದು ಕ್ರೇಜ್ ಇತ್ತು. ಏನು ಗುರು ಎಲೆಕ್ಟ್ರಿಕ್ ಕಾರ್ ಹೆಂಗೆ ಓಡ್ತಾ ಇತ್ತು, ಡಮ್ಮನ್ನತ್ತೆ ಏನನ್ನತ್ತೆ ಅಂತ. ಬಟ್ ಇವತ್ತು ಇವಾಲ್ವ್ ಆಗಿ ಹೋಗ್ತಾ ಇದೆ. ಐ ಥಿಂಕ್ JCB ಗುರು. JCB ಫುಲ್ಲು ಫೇಮಸ್ಸು, ಕ್ಯೂಟಾಗಿದೆ ಚಿಕ್ಕದಾಗೆ. ಅಲ್ಲಿರೋ ಕಾರ್ಸ್ ಎಲ್ಲ ಎಲ್ಲರಿಗೂ ಗೊತ್ತಿರುತ್ತೆ. ಈ ಕಾರ್ಗಳನ್ನ ನಾವು ಬೆಳಿಬೇಕಾದ್ರೆ ನೋಡಿ ಖುಷಿ ಪಡ್ತಿದ್ದ ಕಾರ್ಗಳು. ಲ್ಯಾನ್ಸರು ಒಂದು ಕ್ರೇಜ್ ಇತ್ತು ಗುರು ಆಗ, ಮಿತ್ಸುಬಿಷಿ ಲ್ಯಾನ್ಸರ್ದು. ಐ ಥಿಂಕ್ ದಿಸ್ ಇಸ್ ಟೊಯೋಟೋ ಸಾರಿ ಯಾವುದೊಂದು ಗೊತ್ತಾಗ್ತಿಲ್ಲ. ಐ ಥಿಂಕ್ ಗೊತ್ತಿದ್ರೆ ಹೇಳಿ. ಇದು
ಎವ್ರಿ ಒನ್ ನೋಸ್ ದಿಸ್ ಮರ್ಸಿಡೀಸ್ ಇಮಿಟೇಷನ್ನು ಹ್ಯುಂಡೈ ಸೊನಾಟಾ. ಸ್ಪೇಷಿಯಸ್ ಆಗಿದೆ, ಸಖತ್ತಾಗಿದೆ ಇದನ್ನು. ಸೊ ದಿಸ್ ಈಸ್ ರೋವರ್ ಮಾಂಟೆಗೋ, ನನಗೂ ಅಷ್ಟು ಐಡಿಯಾ ಇಲ್ಲ ಇದು. ದಿಸ್ ಈಸ್ ಡೇವು. ಡೇವು ಕಾರ್ ಎಷ್ಟು ಫೇಮಸ್ ಆಯ್ತು ಗೊತ್ತಾಗ. ಇನ್ನೊಂದು ಚಿಕ್ಕ ಕಾರ್ ಬರೋದು ಡೇವುದು, ಬಟ್ ಸಖತ್ ಫೇಮಸ್ ಆಗಿದೆ. ಏನಕ್ಕೆ ಸ್ಟಾಪ್ ಆಯಿತು ಗೊತ್ತಿಲ್ಲ ಇದು. ದಿಸ್ ಇಸ್ ಅವರ್ ಫೇವ್ರೇಟ್ ಹ್ಯುಂಡೈ ವರ್ನಾ. ಇವತ್ತು ಇವಾಲ್ವ್ ಆಗಿ ಬೇರೆ ಒಂದು ಮಾಡಲ್ಸ್ ಬರ್ತಾಯಿದೆ. ದಿಸ್ ಈಸ್ ಒನ್ಸ್ ಅಗೇನ್ ಅವರ್ ಫೇವ್ರೇಟ್ ಮಾರುತಿ ಸುಜುಕಿ ಜೆನ್. ಇದ್ರಲ್ಲಿ 2 ಡೋರು ಬಂತು. ಹಿಂದೆ ನೀವು ಕಾಲಿಸ್ ನೋಡ್ಬೋದು, ಇವತ್ತು ಎವರ್ಗ್ರೀನ್ ಕಾಲಿಸ್ ಅದು. ಆ್ಯಂಡ್ ದಿಸ್ ಈಸ್ ಫಿಯಟ್ ಯೂನೋ. ಇನ್ಫ್ಯಾಕ್ಟ್ ನಮ್ಮ ಹತ್ರ ಯೂನೋ ಕಾರ್ ಇತ್ತು, ಬಟ್ ಒಂದು ಒಳ್ಳೆ ಪಿಕಪ್ ಇತ್ತು, ಸಖತ್ತಾಗಿತ್ತು. ಬಟ್ ಹಿಂದೆ ಶೇಪ್ ಮಾತ್ರ ಸ್ವಲ್ಪ ಅದೇ ಡಿಸ್ಅಡ್ವಾಂಟೇಜ್ ಆಗಿದ್ದು. ಬಟ್ ಸೂಪರ್ ಕಾರ್, ಮೈಲೇಜ್ ಹೇಗೆ ಕೊಡೋದು ಗೊತ್ತಾ. ಸೊ ಎವ್ರಿ ಒನ್ ನ್ಯೂ ದಿಸ್ ಮಾರುತಿ 800. ಐ ಥಿಂಕ್ ದಿಸ್ ಇಸ್ ದ ಸೂಪರ್, a good view of car collections.